ವೆಲ್ಕಮ್ ಬ್ಯಾಕ್ ಅರ್ಪಿತಾ ಚೊಕ್ಕಾಡಿ ಯೂಟ್ಯೂಬ್ ಚಾನಲ್. ಇವತ್ತು ನಮಗೆ ಸ್ಪೆಷಲ್ ಡೇ. ಎಸ್, ಇವ್ರೆ ಅರ್ಪಿತಾ ಚೊಕ್ಕಾಡಿ ಹೊಸೊಬ್ರು ನನ್ನ ಚಾನಲ್ ಅನ್ನು ಇದು ಮಾಡ್ತಾ ಇದ್ದಾರೆ. ಏನ್ ಹೇಳಿದ್ರೆ ಇವತ್ತು ನಮ್ಮ ಅಪ್ಪಂದು ಆಫ್ಟರ್ 42 ಇಯರ್ಸ್ ವರ್ಕ್ ಆದ್ಮೇಲೆ ಇವತ್ತವರೆಗೂ ರಿಟೈರ್ಮೆಂಟ್. ಸೊ ಅದ್ರದ್ದು ಸಣ್ಣ ಪಾರ್ಟಿ ನಮ್ಮ ಮನೇಲಿ ಇವತ್ತು. ಸೊ ಪಾರ್ಟಿ ಸಿದ್ಧತೆಗಳಿಂದಾಗಿ ಆಗ ತಯಾರು ಮಾಡೋದನ್ನು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಈಗ ತಯಾರಾದ್ಮೇಲೆ ಹೇಗಿದೆ ಅಂತ ಹೇಳಿ ಸಣ್ಣ ವಿಡಿಯೋದ ತೋರಿಸ್ತಿದೀವಿ. ಇವರೇ ನೋಡಿ ಅರ್ಪಿತಾ ಮೇಡಮ್ ಅವರು. ನನಗೆ ಗೊತ್ತುಂಟು ಅವರಿಗೆ. ನೋಡಿ ಈಗ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ. ಇವರು ನಮ್ಮ ಬೋಚಿಕಪ್ಪ. ಹಾಯ್, ಹಲೋ, ನಮಸ್ಕಾರ. ಅವರನ್ನು ಗೊತ್ತುಂಟು, ಅವ್ರದ್ದು ಫೇಮಸ್ ಭೋಜನ. ಇವತ್ತೇನು ಭೋಜನ? ತುಂಬಾ ಟೇಸ್ಟ್ ಉಂಟು. ಟೇಸ್ಟ್ ಉಂಟಲ್ಲ. ಏನು ಕುಡಿತಿದ್ದೀರಾ ನೀವು? ಬಾದಾಮಿ ಕುಡಿತೀರಾ? ಇವತ್ತೇನು ಇವತ್ತು ನಮ್ಮ ರಿಟೈರ್ಮೆಂಟ್. ಓ, ತುಂಬಾ ಖುಷಿಯಾಗಿದ್ದೀರಾ? ಇವರು ಕೂಡ ಗವರ್ಮೆಂಟ್ ಅಲ್ಲಿ ಜಾಬ್ ಅಲ್ಲಿ ಇದ್ದಾರೆ. ಇವರಿಗೆ 10 ಇಯರ್ಸ್ ವರ್ಕ್ ಇದೆ. ಆಮೇಲೆ ಚಿಕ್ಕಪ್ಪಂದು ಇದೇ ತರ ರಿಟೈರ್ಮೆಂಟ್ ಆಗಿ ಒಂದು ಆಚರಿಸಿದೆ. ಇದು ನಮ್ಮ ಹೊಸ ಮದುವೆಯ ಮದುವೆಯಾಗಿ ಮಾತ್ರ ಕಮ್ಮಿ ಆಗಿದೆ. 2 ಜನ ಕುಡಿತಿದ್ದಾರೆ. ನೋಡಿ ಬಾದಾಮ್ ಕುಡಿತಿದ್ದಾರೆ. ಬಚ್ಚಿರ ಇಂಚ ಬಚ್ಚಿರಿಂದ ఆయన కడాయిలో కొద్దిగా ఇంచ తింపుకున్నాడు. తింటే సున్న బుద్ధుడు పూలు బాగి పడుతుంది, కొంచెం పడుతుంది, బాగి పడుతుంది. ఓ అంచన బచ్చిರ ತಿಂಪುನಾ ನಿಲ್ದ ಆಯ್ತು ಅಂತಂದಿತ್ತಾರೆ ಏನ್ ಬಜ್ಜೆನಟ್ಟು ಐತೆ ಅಂದ ಏರ್ ಪುರ ಏನ್ರೆ ನಕ್ಕಲ ಎತ್ತಿನ ಅರಿತಾರು. ಓ ಸುಮಾರು ನರಿತಾರತ್ತ. ನಮ್ಮ ದೊಡ್ಡಪ್ಪ ಬಂದ್ರು. ಹಾಯ್ ದೊಡ್ಡಪ್ಪ. ಹಾಯ್ ಮೀತ್ ಪುರಾಂಡ ನಾನಬ್ಬ ದೊಡ್ಡಮ್ಮ ಅಂದ. ಆವ್ 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 ಹಾಯ್ ಮಾದೇಶಿ. ಹಾಯ್ ಅತ್ತಿಗೆ. ಎಂತಕ್ಕೆ ಬಂದದ ಗಮ್ಮತ್ತುಟ? ರಾರ ರಕಮೇಲಿ ರಕ್ಕಮ್ಮ ನಮ್ಮ ಬಾವ ಬಂದಿದ್ದಾರೆ. ಹಾಯ್ ಬಾವ. ಹಾಯ್ ಅಕ್ಕ. ಹಾಯ್ ಅಕ್ಕ. ಏನಕ್ಕ? ನಮಸ್ತೆ. ಇಂದಿನ ಈ ಸುಂದರ ರಿಟೈರ್ಮೆಂಟ್ ಕಾರ್ಯಕ್ರಮದ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಶುಭ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉಮೇಶ್ ಮಾವ ವೇದಿಕೆಗೆ ಬರಬೇಕು. ಹಾಗೂ ರಾಧಾ ತಾತ ಕೂಡ
ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ತಂದೆಯವರು ಇಂದ ಅವರ ರಿಟೈರ್ಮೆಂಟ್ ಪಾರ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಿದ್ದೀವಿ. ಅಮ್ಮ ಕೂಡ ಮಾಡಬೇಕಾಗಿ ಚರಣ್ ಮತ್ತೆ ಪೂಜೆಯಲ್ಲಿ ಕೇಳ್ಕೊಳ್ತೀವಿ. ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯೊಂದಿಗೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದರು ಕಿಂಚನ್ ಅವರು. ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ನೀತಿಗಳ 30ನೇ ತಾರೀಕಿಗೆ ನಿವೃತ್ತಿ ಹೊಂದಲಿರುವ ಸಂಘದ ಹಿರಿಯ ಸಿಬ್ಬಂದಿ ನಮ್ಮ ಕನ್ನಡ ಸಹಕಾರ ಸಂಘದ ಹಿರಿಯ ಸಿಬ್ಬಂದಿ ಆನಂದಗೌಡರು ಧರ್ಮಪತ್ನಿಯರು ಹಾಗೂ ನೆರೆದಿರುವಂತಹ ಎಲ್ಲ ಆನಂದಗೌಡರ ಅಭಿಮಾನಿ ವರ್ಗಗಳು ಬಂದಿದೆ. ಆನಂದಗೌಡರು ಈ ಕುಕ್ಕುಜಕ್ಕ ಅಮರಮುಟ್ಟು ಗ್ರಾಮದಲ್ಲಿ ಇದ್ದು ಕಳಂಜ ಬಾಳಿಲ ಮುಖೇದ ನಮ್ಮ ಈ 3 ಗ್ರಾಮದಲ್ಲಿ ಅತ್ಯಂತ ಸ್ಥಿರಪರಿಚಯರಾಗಿದ್ದಾರೆ. ಯಾಕಂದರೆ ಹುಟ್ಟಿದ್ದು ಇನ್ನು ಅವರ ನಿವೃತ್ತಿಯ ನಂತರ ನಮ್ಮಲ್ಲಿ ಯಾರು ಅಂತ ಜನಗಳಿಗೆ ಭಾರಿ ಕಷ್ಟ ಉಂಟು. ಅದು ನಮಗೆ ಸ್ವಲ್ಪ ಬೇಸರ ಉಂಟು ಆ ವಿಷಯದಲ್ಲಿ. ಮುಂದೆ ಅವರ ನಿವೃತ್ತಿ ಜೀವನದ ನಂತರ ಅವರ ಫ್ಯಾಮಿಲಿ ಒಟ್ಟಿಗೆ ಒಳ್ಳೆಯ ಉತ್ತಮ ಆಶಿಸ್ತೇನೆ. ಅವರ ಗೃಹದಲ್ಲಿ ಈ ಮನೆಯಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ತುಂಬಾ ಸುಂದರವಾಗಿ ಉಮೇಶ್ ಅವರು ಮಾತಾಡಿದರು. ಅವರ ಎಷ್ಟು ವರ್ಷದ ಜೀವನದ ಅಥವಾ ಅವರ ವೃತ್ತಿಯಲ್ಲಿ ಯಾವ ತರ ನಡ್ಕೊಂಡು ಬಂದಿದ್ದಾರೆ ಅದನ್ನ ತುಂಬಾ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಮುಂದೆ ಇವರ ಬಗ್ಗೆ ಒಂದೆರಡು ಪ್ರದರ್ಶನವನ್ನು ಒಳ್ಳೆಯ ಇವರ ಜೊತೆ ಇದ್ದವರು ವರ್ಕ್ ಮಾಡಿದವರು ಅವ್ರ ಬಗ್ಗೆ ಕುಸುಮಾದ ಸ್ವಲ್ಪ ತಾವು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆಗಿರುವ ಗಣ್ಯರಿ, ನಮ್ಮ ಆತ್ಮೀಯರಾದಂಥ ಆನಂದ ಅವರೇ, ಇವರ ಶ್ರೀಮತಿಯವರೇ ಹಾಗೂ ನಮ್ಮ ಆತ್ಮೀಯ ಸಹೋದರಿಗಳೇ ಮತ್ತು ಇವರ ಹಿತೈಷಿಗಳು ಸೇರಿದವರೆಲ್ಲ ಅವರಿಗೆ ಶುಭವಂದನೆಗಳು. ನಮ್ಮ ಆನಂದಣ್ಣ ಅಂದರೆ ನಮ್ಮ ಉಪ ಕಾರ್ಯದರ್ಶಿ ಅಂತ ಹೇಳುವುದಕ್ಕಿಂತ ನಾವು ಆನಂದಣ್ಣೇ ಎಣಿಸಿಕೊಂಡು ಸೇವೆ ಮಾಡಿದ್ದಾರೆ. ಬಂದ ನಮ್ಮ ಗ್ರಾಹಕರಲ್ಲಿ ಆಗಲಿ ಯಾರಲ್ಲಿ ಆದರೂ ಸಮಾಧಾನದಲ್ಲಿ ಮಾತನಾಡಿ ಅವರಿಗೆ ತೃಪ್ತಿಕರವಾದಂತಹ ಸೇವೆಯನ್ನು ಸಲ್ಲಿಸಿದ್ರು. ಅವರು ಅಂಗಡಿಯಲ್ಲಿ ದಿನಸಿ ವಿಭಾಗದಲ್ಲಿ ಸುಮಾರು ಸಮಯ ಇದ್ದರು. ಆಗಲೂ ನಮ್ಮ ಸಂಸ್ಥೆಗೆ ಅಭಿವೃದ್ಧಿ ಹೊಂದಲು ಅಂದರೆ ದಿನಸಿ ವಿಭಾಗ ಮತ್ತು ಸಂತೋಷದಾಯಕವಾಗಿರಲಿ, ಅವರ ಫ್ಯಾಮಿಲಿ ಜೊತೆ ಅವರು ಸಂತೋಷವಾಗಿ ನಿವೃತ್ತಿ ಜೀವನ ಕಳೆಯುವ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮಾತನಾಡುತ್ತೇನೆ. ಮುಂದೆ ಆನಂದಗೌಡ ಇವರ ಬಗ್ಗೆ ಮುಖ್ಯವಾಗಿ ಇದು ಆನಂದಗಳ ಮಟ್ಟಿಗೆ ಮನೆಯಲ್ಲಿ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡದ್ದು ಇದು ಪ್ರಥಮ ಅಂತ ಕಾಣ್ತದೆ. ಇನ್ನೊಂದು ಇತ್ತು ನಿವೃತ್ತಿ ಜೀವನ ಆದ ನಂತರ ಇವರು 2 ದಿವಸ ಪ್ರಾರ್ಥನೆ ಮಾಡ್ತಾರೆ. ಇನ್ನೊಂದು ನಿವೃತ್ತಿ ಜೀವನ ಹಾಗೆ 8 ನಿಮಿಷದಲ್ಲಿ ನಮ್ಮ ಇದೊಂದು ದಿಢೀರನೆ ಮಾಡಿದಂತ ನಿನ್ನೆಯಿಂದ ಇವತ್ತಿಗೆ ಒಂದು ಅಂತ ಆಗಿದೆ. ಏನಿಲ್ಲದ್ರೆ ಈ ಒಂದು ಶಾಮಿಯಾನ ಮತ್ತು ಕರ್ಪಲ ಕೆಲಸ ಇಷ್ಟನ್ನು ಮಾಡಿ ಇದನ್ನು ಮಾಡಿದರೆ ಆದರೆ ಅವರ
ಕಾರ್ಯಚಟುವಟಿಕೆ ತುಂಬಾ ಒಳ್ಳೆಯ ಮಾತನಾಡಿದ್ರು. ಆಕ್ಚುಲಿ ನಾನು ಹೇಳ್ಕೊಳ್ಳಿಕ್ಕೆ ಪ್ಲಾನ್ ಆದ ಸಂದರ್ಭದಲ್ಲಿ ಬಂದ ಒಂದು ತಗಲಾಕೊಂಡು ಹೇಳ್ತಾ ಯಾವುದೇ ಪ್ಲಾನ್ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನಮ್ಮದು ಕಲಾವಿದ, ಇದೊಂದು ಕಲಾವಿದರ ಮನೆ, ಎಲ್ಲರೂ ಕಲಾವಿದರಿಗೆ ಅಂದ್ರೆ ಕಲಾ ಜೀವನದಿಂದಲೇ ಈ ಮನೆ ನನಗೆ ತುಂಬಾ ಆತ್ಮೀಯವಾಗಿದ್ದು. ಯಾವುದೋ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿಂದ ನಾಟಕ, ಮುಂದೆ ಬರ್ತಾ ಬರ್ತಾ ಇಲ್ಲಿವರೆಗೆ ಅದೊಂದು ಅಂದಾಜು 4 ವರ್ಷ ಆಗಿರ್ಬೋದು ಅನ್ಕೋತೀನಿ. ಇಷ್ಟರವರೆಗೆ ಕರ್ಕೊಂಡು ಬಂದಿದೆ. ತುಂಬಾ ಒಳ್ಳೆ ಒಂದು ಫ್ರೆಂಡ್ಶಿಪ್ ಅಂದ್ರೆ ಇವ್ರ ತರ ಆ ತರದ ಒಂದು ಪ್ರೀತಿಯನ್ನ ಆನಂದಗೌಡರು ಹಾಗೆ ಅವರ ಶ್ರೀಮತಿಯವರು ಮನೆಗೆ ಬಂದಾಗ ಚಹಾ, ತಿಂಡಿ, ಕಾಫಿ ಸ್ವಂತ ಮನೆಯಾಗಿ ನಿಮ್ಮ ಮನೆಯಲ್ಲಿ ಗತಿ ಹಾಗೆ ಇರುವಾಗ ಅಂದ್ರೆ ಅಷ್ಟು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಬಂದಾಗ ಈಗ ಸದ್ಯ ಅವರ ಶ್ರೀಮತಿಯವರು ಒಂದೆರಡು ಮಾತಾಡ್ತಾರೇನೋ ಅಂತ ಮಾತಾಡಿದ್ರು. ಅದಕ್ಕೊಂದು ಮಾತಾಡ್ಲಿಲ್ಲ ಅಂದ್ರೆ ಮಾತಾಡ್ಬೇಕಾ ಬೇಡ ಬೇಕಾ? ನಿಜವಾಗ್ಲೂ ಒಳ್ಳೆ ಕಲಾವಿದೆ, ಒಳ್ಳೆ ಗೈಡ್ ಮಾಡ್ತಾರೆ. ನೀವು ಏನಾದ್ರು ಮಾಡ್ಬೇಕಿದ್ರೆ ಹಾಗೆ ಅದು ಪರ್ಫೆಕ್ಟ್ ಆಗಿರುತ್ತೆ. ನಿಜವಾಗ್ಲೂ ಹೇಳೋದು ನಾವು ತಪ್ಪಿರ್ತಾರೆ, ಅವ್ರು ಎಲ್ಲೂ ಕೂಡ ತಪ್ಪಿರೋದು ಮುಂದೆ ಐಕ್ ಮಾಡ್ರಿ ಮೊದಲಿಗೆ ನನ್ನ ಅಣ್ಣನ ನೋಡುತ್ತಿದ್ದಕ್ಕೆ ಹಾರ್ದಿಕ ಅಭಿನಂದನೆಗಳು. ನಾನು ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಕಾಮಿಡಿ ಮಾತಾಡುವುದು, ಹಾಗೆ ಸ್ವಲ್ಪ ಎದುರುಕಾಗ್ತದೆ ಬರ್ಲಿಕ್ಕೆ ಅಣ್ಣ ಇದ್ದಾನೆ ಅಂತ. ಹಾಗೆ ಇನ್ನು ಅವನ ಮುಂದಿನ ಜೀವನ, ನಿವೃತ್ತಿ ಜೀವನ ಸುಖವಾಗಿ ಸಾಗಲಿ ಅಂತ ಹಾರೈಸುತ್ತಾ ದೇವರಲ್ಲಿ ಹೇಳ್ತೇನೆ. ತಾವು ಮಾತಾಡ್ಬೋದು, ಮಾತಾಡ್ತಾರೆ. ಆಕ್ಚುಲಿ ಮಕ್ಕಳಿದ್ದಾರೆ, ಅವರೊಟ್ಟಿಗೆ ನಾವು ಕವಿದರಾಗಿ ವರ್ಕ್ ಮಾಡ್ತಿದ್ದೇವೆ. ಜೊತೆಗಳಲ್ಲಿ ಏನು ಸ್ಕೆಚ್ ಇದೆ ಅಂತ ಹೇಳಿದ್ರೆ ಅದೊಂದು ಸಣ್ಣ ಪಾರ್ಟ್ ಮಾಡ್ತಾ ಇದ್ದೇವೆ. ಸೊ ಒಂದು 2 days 3 days ಬ್ಯಾಕ್ ಎಲ್ಲ ಬಂದು ಇಲ್ಲಿ ಪ್ರಾಕ್ಟೀಸ್ ರಿಹರ್ಸಲ್ ಮಾಡ್ತಾ ಇದ್ದೇವೆ. ಆಫ್ಟರ್ ದಟ್ ಇದು ಮನೆ ಅಂದ್ರೆ ನಾವು ಈ ಮನೆಗೆ ಬರೋದೊಂದು ಖುಷಿ. ಯಾಕಂದ್ರೆ ಮುಂಚೆ ಕೂಡ ನಮ್ಮ ನಾಟಕ ನಡೀತಾ ಇತ್ತು, ಮಾಡಿ ರಾಮಾಯಣ ಅಂತ. ಆ ಟೈಮಲ್ಲೂ ಈ ಮನೆಗೆ ಬಂದು ಅಂದ್ರೆ ನಮ್ಮ ಅಪ್ಪ ಅಮ್ಮನಾಗೆ ಅವರು ನನ್ನ ಟ್ರೀಟ್ ಮಾಡ್ತಾ ಇದ್ರು. ತುಂಬಾ ಖುಷಿ ಆಗ್ತದೆ ಫ್ಯಾಮಿಲಿ ನೋಡಾಗ. ಇವರ ನಿವೃತ್ತಿ ಜೀವನಕ್ಕೆ ಮುಂದೆ ಏನಾದರೂ ಮಾತಾಡೋದು ಖಂಡಿತ. ನಮಸ್ತೆ. ಆನಂದ್ ಸರ್ ನಾಡಿದ್ದು ರಿಟೈರ್ಡ್ ಆಗ್ತಿದ್ದಾರೆ. ಅವರ ರಿಟೈರ್ಡ್ ಲೈಫ್ ತುಂಬ ಚೆನ್ನಾಗಿರಬೇಕು ಅಂತ ಅನಿಸ್ತೇನೆ. ನನಗೆ ಅವ್ರ ಹತ್ರ ವರ್ಕ್ ಮಾಡಿ ಒಂದು 2 ವರ್ಷ ಸಿಕ್ಕಿದ್ದು. ಬಟ್ 2 ವರ್ಷದಲ್ಲಿ ಅವರು ಅವರ ಮೊದಲಿನ ಎಕ್ಸ್ಪೀರಿಯನ್ಸ್ ಇರುತ್ತೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ನನಗೆ. ಅಂತ ಮಿಸ್ ಮಾಡ್ಬೋದೇ ನಾವು ಅವ್ರನ್ನ ಆಫೀಸಲ್ಲಿ. ಥ್ಯಾಂಕ್ ಯು ಸರ್. ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿದೆ ಅಂತ ಅನಿಸ್ತೇನೆ. ಥ್ಯಾಂಕ್ ಯು. ಆಕ್ಚುಲಿ ಬಂದು ನನಗೆ ಊರು ಇದು ಎಲ್ಲ 6 ವರ್ಷದಿಂದ ತುಂಬಾ ಹೊಸ ಅನಿಸ್ತದೆ. ಯಾಕಂದ್ರೆ ನಂದು ಚಿಕ್ಕಮಂಗ್ಳೂರು, ನಮ್ದು ಶಿವಮೊಗ್ಗ ಹತ್ರ ಆಗುತ್ತೆ. ಇಲ್ಲಿ ಫಸ್ಟ್ ಬಂದಾಗ ನೀವು ಪರಿಚಯ ಇಲ್ಲ, ಸುಳ್ಯನವರು ಆಕ್ಚುಲಿ ಗೊತ್ತೇ ಇಲ್ಲ ಮೊದಲಿಗಿಂತ ಮುಂಚೆ. ಆಮೇಲೆ ಬಂದಾಗ ಫಸ್ಟ್ ಟೈಮ್ ಇದು ನಮ್ಮ ತಂದೆಯವರು ಸೊಸೈಟಿ ಕೆಲಸ ಮಾಡ್ತಿರ್ತೀನಿ ನೋಡಿ ಅಂದ್ರು. ನಾನು ಸೊಸೈಟಿಯಲ್ಲಿ ನಮ್ಮ ತರದ ಹೆಂಗಿದೆ ಸೇಮ್ ಎಣ್ಣೆ ಅಕ್ಕಿ ಸ್ವಲ್ಪ ಗೊಬ್ಬರ ಕೊಡ್ತಾ ಇದ್ರು. ಅದೇ ಸೊಸೈಟಿ ಅಂತ ನಾನು ಅನ್ಕೊಂಡಿದ್ದೆ. ಇವ್ರು ಬಂದು ನೋಡಿದಾಗ ನನಗೆ ಅನಿಸ್ತು, ಒಳ್ಳೆ ಸೂಪರ್ ಮಾರ್ಕೆಟ್ ಇದ್ದಂಗಿದೆ, ಎಲ್ಲದೂ ಇದೆ, ಊರಲ್ಲಿ ಏನು ಕಮ್ಮಿ ಮಾಡಿಲ್ಲ, ಎಲ್ಲದೂ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟು ಭ್ರಷ್ಟಾಚಾರ ಇರ್ಬೋದು ಅಂತ ಅನ್ಕೊಂಡೆ ಅವಾಗ. ನಿಜವಾಗ್ಲೂ ಹೌದು, ನಮ್ಮಲ್ಲಿ ತುಂಬಾ ಭ್ರಷ್ಟಾಚಾರ ಆಗಿದೆ ಅಂತ ನನಗೆ ಅವಾಗ ಅನಿಸ್ತು. ತುಂಬಾ ಈ ಹಳೆ ಪ್ರಕಾರ ನಮ್ಮಲ್ಲಿ ಎಷ್ಟು ಹಾಳು ಮಾಡ್ತಿದ್ದಾರೆ ಒಂದು ಸೊಸೈಟಿ ಅನ್ನೋ ಇದನ್ನ ನಮ್ಮ ಪೀಳಿಗೆಯವರಿಗೆ ಏನು ಕೊಟ್ಟಿಲ್ಲ ಅನಿಸ್ಬಿಡ್ತು. ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ನಮ್ಮ ಮಾವನವ್ರಿಗೆ ಇವತ್ತು ರಿಟೈರ್ಮೆಂಟ್ ನಾಳೆ 30 ರಿಟೈರ್ಮೆಂಟ್ ಆಗ್ತದೆ ಅವರಿಗೆ. ಮುಂದಿನ ದಿನ ಚೆನ್ನಾಗಿರಲಿ ಅಂತ ಹೇಳ್ತಾ ನಮಸ್ತೆ. ಆಂಧ್ರಪ್ರದೇಶ ಮಾವ ಬಳಿ ದೇವಳಿ ನಮ್ಮ ಶ್ರೀ ಆನಂದಗೌಡ ಇವರ ಮಾತನ್ನು ಕೇಳೋಣ. ತಾವೆಲ್ಲರೂ ಹಾರೈಸಿದ್ದೀರಾ. ಮುಂದೆ ಇವರ ಒಂದೆರಡು ಮಾತು ಹಾಗೆ ಅವರ ಮನಸ್ಸಿನ ಮೇಲೆ. ಮೊದಲವಾಗಿ ನಾನು ನನ್ನ ಚಿಕ್ಕಪ್ಪನವರಿಗೆ ಒಂದು ನಾನು ಈ ಕಾರ್ಯಕ್ರಮವನ್ನು ಮಾಡಲು ಇದೇ ಇರಲಿಲ್ಲ. ನನ್ನ ಸಿಬ್ಬಂದಿಗಳಿಗೆ ನಾವು ಅಲ್ಲಿ ಒಂದು ಊಟ ಕೊಡುವುದಂತೆಲ್ಲ ಆಯ್ಕೆ ಮಾಡಿ, ಮತ್ತೆ ಇಲ್ಲಿ ಮನೆಯವರಲ್ಲಿ ಹೇಳಿದ್ರು ಇಲ್ಲಿ ಕೊಡಬೇಕು, ಹಾಗೆ ನಾನು ಆಯ್ಕೆಯಲ್ಲಿ ಕೊಡುವಂತ ಎಲ್ಲ ಹೇಳಿ ಇಲ್ಲಿ ನಾವು 1-2 ಮನೆಗೆಲ್ಲ ಹೇಳಿ ಮತ್ತೆ ಅವರಿಗೆ ಚಿಕ್ಕಪ್ಪನ ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿದ್ರು. ಫೋನ್ ಮಾಡುವಾಗ ಆದಿತ್ತು ಬರ್ತೇನೆ ಅಂತ ಹೇಳಿದ್ರು. ಅದೊಂದು ಸಣ್ಣಕ್ಕೆ ಸಭೆ ಮಾಡುವಂತ ಹೇಳಿದ್ರು. ಅದು ಬೇಡ ಚಿಕ್ಕಪ್ಪ, ನಾನು ಇದರಲ್ಲಿ ಇಲ್ಲ ಅಂತ ಹೇಳಿದ್ರು. ಅವರಿಲ್ಲ, ಅದು ಮಾಡಲೇಬೇಕು ಅಂತೇಳಿ ಹೇಳಿದ್ರು. ನಾನು ಹೇಳಿಯಲ್ಲ,
ಆದ್ರೆ ನೀವು ಮಾಡ್ತಿದ್ರೆ ಮಾಡಿ, ನಾನು ಅದಕ್ಕೆ ಬೇಕಾದ ತಯಾರಿ ಮಾಡೋದಿಲ್ಲ ಅಂತ ಹೇಳಿದ್ದೇನೆ ಆಗ್ಲೇ. ಹಾಗೆ ಅದು ಅವರೆಲ್ಲ ಮಾಡಿದ್ರು. ಹಾಗೆ ನೀವು ನನ್ನ ಮೇಲೆ ಪ್ರೀತಿ ಇಟ್ಟು ಎಲ್ಲರೂ ಬಂದದಕ್ಕೆ ನನಗೆ ತುಂಬಾ ಸಂತೋಷವಾಗ್ತಿದೆ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಸಾಹಸಿ ಬಂಧುಗಳು ಕೂಡ ಬಂದಿದ್ದಾರೆ. ನಾನು ಮುಖ್ಯವಾಗಿ ಹೇಳುವುದೇನೆಂದ್ರೆ, ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣಬೇಕು. ಅದೇ ನಮಗೆ ಸಿಗುವ ಎಲ್ಲ ಪ್ರತಿಫಲ. ನಮಗೆ ನಿಜವಾಗಿಯೂ ನಮ್ಮನ್ನು ಕೈ ಬಿಡುವುದಿಲ್ಲ ದೇವರು. ಎಷ್ಟೇ ಕಷ್ಟ ಕೊಟ್ಟರು ಲಾಸ್ಟಿಗೆ ಕೈ ಹಿಡಿತಾನೆ. ಅದನ್ನು ಹೇಳುತ್ತಾ ನೀವೆಲ್ಲ ಬಂದದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹಾಗೆ ಇವತ್ತ ಜೀವನವು ತುಂಬಾ ಸಿಹಿಯಾಗಿದೆ. ಇಷ್ಟರವರೆಗಿನ ಕಹಿ ಜೊತೆಗಿನ ಜೀವನ ಇನ್ನು ಮುಂದೆ ಕಹಿ ಇಲ್ಲದೆ ಸಿಹಿಯಾಗಿದೆ ಅಂತ ಕೇಕ್ ಮಾಡಿದ್ದಾರೆ. ಕೇಕನ್ನ ಸೂಪರ್. ಅಳಿಯ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ವೆಡ್ಡಿಂಗ್ ಆನಿವರ್ಸರಿ. ಎಲ್ರಿಗೂ ಒಂದೇ ಮಾತಲ್ಲಿ ಧನ್ಯವಾದಗಳು. ನೀವು ಚಿಕ್ಕಪ್ಪನ ಬಗ್ಗೆ ಏನಾದ್ರು ಹೇಳ್ತೀರಾ? ಅಪ್ಪನ ಬಗ್ಗೆ ಹೇಳ್ತೀರಾ? ಏನಾದ್ರು ಹೇಳ್ತೀರಾ ಅಂತ ಹೇಳಿ. ಏನಾದ್ರು ಅಪ್ಪನಿಗೆ ನೀವೇನಾದ್ರು ಹೇಳ್ತೀರಾ? ಹ್ಯಾಪಿ ರಿಟೈರ್ಮೆಂಟ್ ಚಿಕ್ಕಪ್ಪ. ಚಿಕ್ಕಪ್ಪ ಯಾವತ್ತೂ ಚಿಕ್ಕಪ್ಪ ನಾವು ಸಣ್ಣದಿಂದಲೇ ಚಿಕ್ಕಪ್ಪ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಯಾವಾಗ ನಿಷ್ಠೆಯಿಂದ ಡ್ಯೂಟಿ ಮಾಡ್ತಾ ಇದ್ರು. ರಜಾ ಚಿಕ್ಕಪ್ಪ ಸುಂದರ ಸೊಸೈಟಿ ಅಂದ್ರೆ ಚಿಕ್ಕಪ್ಪ ಯಾವತ್ತು ಡ್ಯೂಟಿಯಲ್ಲಿ ಇರ್ತಾ ಇದ್ರು. ಒಂದಿನ ರಜೆ ಮಾಡದೆ ಕರ್ತವ್ಯ ಚೆನ್ನಾಗಿ ಮಾಡ್ತಾ ಇದ್ರು. ತುಂಬ
ತುಂಬಾ ನಮಗೆ ಸಹಕಾರ ಮಾಡಿದ್ರೆ ಚಿಕ್ಕಪ್ಪನ ಜೀವ ಮುಂದಿನ ನಿವೃತ್ತಿ ಜೀವನ ಚೆನ್ನಾಗಿರ್ಲಿ ಅಂತ ಆಶಿಸ್ತೇನೆ. ಏನಾದ್ರು ಹೇಳ್ತೀರಾ ಚಿಕ್ಕಮ್ಮ? ಸರಿ, ಥ್ಯಾಂಕ್ ಯು. ಅವು ಕೊಡಿ. ಯಾರು ಚಿಕ್ಕಪ್ಪ ಅದು? ಕಬಾಬ್ ಇದು ಬಿರಿಯಾನಿ ರೈಸ್ ಕುಸ್ಕಾ, ಇದು ಬಿರಿಯಾನಿದು ಕುರ್ಮಾ, ಚಿಕನ್ ಕುರ್ಮಾ. ಹಾ, ಕಚಂಬರ್ ಪಲ್ಯ. ಹೊಸ ನದಿ ಮೈ ಬಳಸಿದಲ್ಲ ಮಾವ. ಸುಕ್ಕ, ಚಿಕನ್ ಸುಕ್ಕ. ನಮ್ಮ ಮಾವ ಇದೆಂತ ಮಾವ? ತರಕಾರಿ ಸಾರು, ಕೋಳಿ ಸಾರು. ಚಿಕ್ಕಪ್ಪ ಫಿಶ್ ಫ್ರೈ. Hallelujah.